ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಬೇಡ್ಕೊಂಡಿದ್ದೆ, ನನ್ಗೆ ಆರೋಗ್ಯದ ಬಗ್ಗೆ ಬೇಡ್ಕೊಂಡಿದ್ದೆ, ಎಲ್ಲ ಅನುಕೂಲ ಆಗ್ತಾ ಇದೆ. ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ ಇನ್ನೊಂದು ಕ್ಯಾನ್ಸರ್ ಕಾಯಿಲೆ ಇರ್ಬೋದು, ಎಲ್ಲ ವಾಸಿಯಾಗಿದೆ ಇಲ್ಲಿ ಬಂದವ್ರಿಗೆ. ಕಷ್ಟ ಅಂತ ಬರೋರು ನೆರವೇರುತ್ತೆ. ನಾನು ನನ್ನ ಮಗನ ಬಗ್ಗೆ ಬೇಡ್ಕೊಂಡಿದ್ದೆ. ಆಫೀಸಲ್ಲಿ ಕಿರ್ಕಾಗಿತ್ತು, ಬೇಡ್ಕೊಂಡು ಹೋದ್ಮೇಲೆ ಅದು ನನ್ನ ಮಗನಿಗೆ ಈಡೇರಿದೆ. ನನ್ಗೆ ಅಮ್ಮಯಿಂದ ತುಂಬಾನೇ, ನನ್ಗೆ ಅಮ್ಮ ಅಂದ್ರೇನೆ ನಂಬಿಕೆ. ಎಲ್ಲ ಭೂ ವ್ಯವಹಾರ, LIC ವ್ಯವಹಾರ, ಇನ್ನೊಂದು ವ್ಯವಹಾರ, ಕೋರ್ಟ್ ವ್ಯವಹಾರ ಎಲ್ಲ ಪರಿಹಾರ ಮಾಡಿಕೊಡ್ತಾಳೆ ಅಮ್ಮ. ಇವಾಗ ಮೊನ್ನೆ ಏನೋ ಒಂದು ಅನ್ಕೊಂಡಿದೆ, ತಾಯಿ ಬೇಡ್ಕೊಂಡಿದೆ ಮನೇಲೆ, ಅದಾಯ್ತು. ನನಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿಗೆ ಬಂದಾಗ. ನಾನು ಎಷ್ಟೋ ಜನ ಕರ್ಕೊಂಡ್ ಬಂದಿದ್ದೀನಿ. ನಾನು ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ನನ್ನ ಹೆಸರು ರಾಜೇಶ್ವರಿ ಅಂತ, ನಮ್ಮೂರು ತಾವರೆಕೆರೆ. ನಾನು ಸುಮಾರು ಒಂದು 5 ವರ್ಷದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನನಗೆ ಅಮ್ಮನ್ನ ಚೆನ್ನಾಗಿ ನಂಬಿದ್ದೀನಿ. ಇಲ್ಲಿ ಬಂದ್ರೇ ನನಗೊಂಥರ, ಇಲ್ಲಿಂದ ಹೋಗೋಕ್ಕೆ ನನಗೆ ಮನಸ್ಸು ಬರಲ್ಲ, ವೈಬ್ರೇಷನ್ ಅಂತ ಇರುತ್ತೆ. ನನಗೆ ಇಲ್ಲಿ ವಾರ ವಾರ ಬರ್ತಾನೆ ಇರ್ತೀನಿ, ಹುಣ್ಣಿಮೆ, ಅಮಾವಾಸ್ಯೆ, ಶುಕ್ರವಾರ. ನನಗೆ ಇಲ್ಲಿ ತುಂಬ ಇಷ್ಟ. ಕುಂಬಳಕಾಯಿ ದೀಪ ಹಚ್ಚಿದ್ದೀನಿ, ಅರಕೆ ಕಟ್ಕೊಂಡು 3 ಸಲ ಕುಂಬಳಕಾಯಿ ದೀಪ, 1 ಸಲ ಬೆಲ್ಲದ ಹಚ್ಚಿ ದೀಪ, 1 ಸಲ ನಿಂಬೆಹಣ್ಣು ದೀಪ. ನನಗಂತೂ ಅಮ್ಮ ಅಂದರೆ ತುಂಬ ನಂಬಿಕೆ ಇದೆ ಸರ್. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಬೇಡ್ಕೊಂಡಿದ್ದೆ, ನನಗೆ ಆರೋಗ್ಯದ ಬಗ್ಗೆ ಬೇಡ್ಕೊಂಡಿದ್ದೆ, ಎಲ್ಲ ಅನುಕೂಲ ಆಗ್ತಾ ಇದೆ. ಇವಾಗ ಕಾರ್ ತಗೊಬೇಕು ಅಂತ ಬೇಡ್ಕೊಂಡು ಬಂದಿದ್ದೀನಿ. ನನಗೆ ಅಮ್ಮಯಿಂದ ತುಂಬಾ, ನನಗೆ ಅಮ್ಮ ಅಂದ್ರೇ ನಂಬಿಕೆ. ನನಗಿಲ್ಲಿ ಬರೋದೇ ನನಗೊಂಥರ ಜಾಸ್ತಿ ಇಷ್ಟ. ನಾನಂತೂ ಒಂದು 5 ವರ್ಷದಿಂದ ನನಗೆ ಬರ್ತಾನೆ ಇರ್ತೀವಿ. ದೇವಸ್ಥಾನ ಇದಾಗಕ್ಕೆ ಮುಂಚೆಯಿಂದ ನಾನು ಬರ್ತಾನೆ ಇದ್ದೀನಿ. ನನಗೇನಾದರೂ ಅಂದ್ಕೊಂಡು ಹೋಗಿದ್ದ ದಿನ ನನಗೆ ಅನುಕೂಲ ಆಗಿದೆ ಸರ್. ಒಂದು ಟೈಮಲ್ಲಿ ತುಂಬ ಕಷ್ಟ ಇತ್ತು ನನಗೆ. ಬಟ್ಟೆ ಹೊಲೆ ಮಿಷಿನ್ ಸಮೇತ ನಾನು ಮಾರಿಬಿಟ್ಟಿದ್ದೆ. ಯುಗಾದಿ ಹಬ್ಬ ಬರ್ತಾ ಇದೆ, ಬಟ್ಟೆ ಕೊಡಬೇಕು. ಆ ಟೈಮಲ್ಲಿ ನನಗೆ ತಾನೇ ಒಬ್ಬರು ಬಂದು ದುಡ್ಡು ಕೊಟ್ಟರು ಮಿಷಿನ್ ತಗೊಳಕ್ಕೆ. ಇಲ್ಲಿ ಬಂದು ನಿಂಬೆಹಣ್ಣು ಹಾರ ಹಾಕ್ಬಿಟ್ಟು ಅಮ್ಮನಿಗೆ ನೀನೇ ಗತಿ ಅಮ್ಮ ಅಂತ ಬೇಡ್ಕೊಂಡು ಹೋಗಿದ್ದೆ. ನನಗೆ ಅಮ್ಮ ಅಂದರೆ ನನಗೆ ತುಂಬಾ ನಂಬಿಕೆ ಇದೆ ಸರ್. ಭದ್ರಕಾಳಿ ದೇವಸ್ಥಾನದಲ್ಲಿ ಮಾತೆ ನೆಲೆಸಿದ್ದಾಳೆ. ಇಲ್ಲಿ ಭದ್ರಕಾಳಿ ಆಶೀರ್ವಾದದಿಂದ ಇಲ್ಲಿ ಹರಕೆ ಕಟ್ಕೊಂಡವ್ರಿಗೆ ಏನೋ ವಾಮಾಚಾರ ಆಗಿರ್ಬೋದು, ಮಾಟ ಮಂತ್ರ ದೋಷ ಆಗಿರ್ಬೋದು, ವಾಸ್ತು ದೋಷ ಆಗಿರ್ಬೋದು, ಗೃಹದೋಷ ಆಗಿರ್ಬೋದು, ದೃಷ್ಟಿದೋಷ ಆಗಿರ್ಬೋದು, ಅಥವಾ ಕಾಯಿಲೆಗಳಾಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಕುಟುಂಬ ಸಮಸ್ಯೆ ಇರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಶತ್ರುಗಳ ದೋಷ ಇರ್ಬೋದು, ಯಾವುದೇ ದೋಷ ಇರಲಿ, ಏನೇ ಇರಲಿ, ಮಾತೆಯಲ್ಲಿ ಪರಿಹಾರ ಮಾಡಿಕೊಡ್ತಾಳೆ. ಇಲ್ಲಿ ಬಂದವರಿಗೆ ಒಳ್ಳೆಯ ಪ್ರಸಾದ ಇದು ಸಿಗುತ್ತೆ, ಒಳ್ಳೆಯ ಆಶೀರ್ವಾದ ಸಿಗುತ್ತೆ. ಭದ್ರಕಾಳಿ ಸೇವೆ ಮಾಡೋದ್ರಿಂದ ಇಲ್ಲಿ ಬೂದ್ ಕುಂಬಳಕಾಯಿ 3 ವಾರ, ನಿಂಬೆಹಣ್ಣು ದೀಪ 1 ವಾರ, ಬೆಲ್ಲದ ದೀಪ 1 ವಾರ ಹಚ್ಚೋದ್ರಿಂದ ಇಲ್ಲಿ ಕಷ್ಟಗಳು ಪರಿಹಾರ ಆಗುತ್ತೆ. ಇದು ಶತಸಿದ್ಧ. ನಾವು ಸುಮಾರು ಒಂದು 10 ವರ್ಷಗಳಿಂದ ಇಲ್ಲಿ ಬರ್ತಾಯಿದ್ದೀವಿ. ನಮಗೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಇಲ್ಲಿ ಯಾವುದೇ ಕಾಯಿಲೆ ಇದ್ದರೆ ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ.
ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ ಇನ್ನೊಂದು ಕ್ಯಾನ್ಸರ್ ಕಾಯಿಲೆ ಇರ್ಬೋದು ಎಲ್ಲ ವಾಸಿಯಾಗಿದೆ. ಇಲ್ಲಿ ಬಂದವರಿಗೆ ಗುಣಮುಖ ಆಗಿದೆ, ಒಳ್ಳೆಯದೇ ಆಗಿದೆ. ಎಲ್ಲ ಭೂ ವ್ಯವಹಾರ, LIC ವ್ಯವಹಾರ, ಇನ್ನೊಂದು ವ್ಯವಹಾರ, ಕೋರ್ಟ್ ವ್ಯವಹಾರ ಎಲ್ಲ ಪರಿಹಾರ ಮಾಡಿಕೊಡ್ತಾಳೆ ಆಯಮ್ಮನ ಆಶೀರ್ವಾದ ಎಲ್ರಿಗೂ ಇರುತ್ತೆ. ಎಲ್ಲರೂ ಆಯಮ್ಮನ ಆಶೀರ್ವಾದ ತೊಗೊಂಡು ಇದು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಯಮ್ಮ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆಲೆ 5ನೇ ವಾರ ಬಂದಿರೋದು. ನಾನು ಒಂದು ಸಾರಿ ಫಸ್ಟು ಯಾರಿಗೋ ನನಗೆ ತೋರ್ಗಿದ್ರು ಅವ್ರು ಬಂದಮೇಲೆ ನಾನೇನೋ ಒಂದು ಅಂದ್ಕೊಂಡೋದೆ, ಅದು ನನಗೆ ಪೂರೈಸಿದ್ಮೇಲೆ ತುಂಬ ಖುಷಿಯಾಯಿತು. ಆಗಿನಿಂದ ನಾನು ಜನಕ್ಕೆ ಪಬ್ಲಿಕ್ಕು ಮಾಡಿದ್ದೀನಿ ಮತ್ತು ಕರ್ಕೊಂಡು ಬರ್ತೀನಿ. ನನಗೆ ಒಳ್ಳೆಯದಾಗಿದೆ. ಇಲ್ಲಿ ಬಂದು ದೀಪ ಹಚ್ಬೇಕು. ಒಂದು 1ನೇ ವಾರ 3ನೇ ವಾರ ಬೂದ್ಗುಂಬಳ ದೀಪ ಹಚ್ಬೇಕು. ಆಮೇಲೆ 4ನೇ ವಾರ ಇಂಬಿಯಣ್ಣು ದೀಪ ಹಚ್ಬೇಕು. 5ನೇ ವಾರ ಬೆಲ್ದಾರ್ತಿ ಮಾಡಬೇಕು. ಮತ್ತು ಎಲ್ಲ ಮಾಡಾದ್ಮೇಲೆ ದೇವಿಗೆ ಸ್ನಾನ ಅಂತ ಮಾಡಿಸ್ತಾರೆ. ತಲೆ ಮೇಲೆ ದೇವ್ರು ಮಡಗ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಆಮೇಲೆ ತಡೆ ಹೊಡಿತಾರೆ. ಆಮೇಲೆ ಅಂದಾನ ಇದೆ. ಯಾವತ್ತೂ ಬಂದು ಅಂದಾನ ಇದೆ. ಯಾರಿಗೂ ಏನು ತೊಂದರೆ ಇಲ್ಲ, ಯಾತಕ್ಕೂ ತೊಂದರೆ ಇಲ್ಲ. ನನಗಂತೂ ಒಳ್ಳೆಯದಾಗಿದೆ. ನನಗೆ ಒಂದು ತಿಂಗಳಿಗೆ ಆಯಿತು. ನಾನು ನನ್ನ ಮಗನ ಬಗ್ಗೆ ಬೇಡ್ಕೊಂಡಿದ್ದೆ. ನನಗೂ ಯಾರೋ ಕರ್ಕೊಂಬಂದ್ರೆ ಅವತ್ತು ಬಂದು ಬೇಡ್ಕೊಂಡು ಹೋಗಿದೆ. ಏನೋ ಸ್ವಲ್ಪ ಆಫೀಸಲ್ಲಿ ಕಿರ್ಕಾಗಿತ್ತು. ಬೇಡ್ಕೊಂಡು ಹೋದ್ಮೇಲೆ ಅದು ನನ್ನ ಮಗನಿಗೆ ಈಡೇರಿದ್ಮೇಲೆ ಬಂದು ಮಾಡ್ಕೊಂಡು ಹೋಗ್ತೀನಿ. ಇವಾಗ ಮೊನ್ನೆ ಏನೋ ಒಂದು ಅಂದ್ಕೊಂಡಿದ್ದೆ, ತಾಯಿ ಬೇಡ್ಕೊಂಡಿದ್ದೆ ಮನೇಲೆ, ಅದಾಯಿತು. ನನಗೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ತಾಯಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಅಮ್ಮ ಚೆನ್ನಾಗಿದ್ದಾಳೆ. ಅದು ಅಲ್ಲದೆ ಇದು ನಮ್ಮ ಮನೆ ದೇವ್ರು ಬೇರೆ. ನಮ್ಮ ಮನೆ ದೇವರು ನಾವು ವೀರಭದ್ರ ಸ್ವಾಮಿ, ಅವ್ರ ಹೆಂಡ್ತಿ ಭದ್ರಕಾಳಮ್ಮ ಮನೆ ದೇವರು. ಚೆನ್ನಾಗಿ ಪವರ್ಫುಲ್ ಆಗೈತೆ. ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಬಂದಾಗ. ನಾನು ಎಷ್ಟೋ ಜನ ಕರ್ಕೊಂಬಂದಿದ್ದೀನಿ. ಈಗ ಈ ವಾರ ನಮ್ಮ ತಂಗಿ ಕರ್ಕೊಂಬಂದಿದ್ದೀನಿ. ಬಾರೆ ಅಂತ ನೋಡೋಣ. ಇವಳಿಗೆ ತಾಯಿ ಏನು ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ. ತಾಯಿಗೆಲ್ಲ ಮಾಡಿಸಿದ್ದೀನಿ. ಕಷ್ಟ ಅಂತ ಬರೋರು ನೆರವೇರುತ್ತೆ. ನನ್ನ ಬಾಯಲ್ಲಿ ಎಲ್ಲ ಎಷ್ಟೋ ಜನ ಬಂದವ್ರಿಗೆಲ್ಲ ನೆರವೇರಿದೆ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.